ಎಲ್ಲರ್ಕಿನ್ನ ಡಿಫಿಕಲ್ಟ್ ಟಾಸ್ಕ್ ಅಂದ್ರೆ ಈ ಬೆಡ್ಡಿಂತ್ರ ಬೆಳಿಗ್ಗೆ ಜಲ್ದಿ ಏಳೋದು. ಇದು ಎಷ್ಟು ಕಂಫರ್ಟ್ ಝೋನ್ ಒಳಗೆ ನಮಗೆ ಇಡ್ತೈತಿ ಅಂದ್ರೆ ಲೈಕ್ ನೀವು ಮಕ್ಕೊಂಬಿಟ್ರಿ ಅಂದ್ರೆ ನೀವು ಏಳ್ಬೇಡಪ್ಪ ಅನ್ನೋ ಫೀಲಿಂಗ ಯಾವಾಗಲೂ ಇರ್ತೈತಿ. ಬಟ್ ನಿಮಗೆ ಏನಾದರೂ ಅರ್ಜೆಂಟ್ ಕೆಲಸ ಇತ್ತು, ಲೈಕ್ ಈಗ ನೀವೇನಾದರೂ ಕೆಲ್ಸಕ್ಕೆ ಹೋಗ್ಬೇಕಪ್ಪ, ನೀವು 9 ಗಂಟೆ ಕೆಲ್ಸಕ್ಕೆ ರೀಚ್ ಆಗಲಿಲ್ಲ ಅಂದ್ರೆ ನಿಮ್ಮದು ಪಗಾರ ಕಟ್ ಮಾಡ್ತಾರ ಅಂತ ಏನಾದರೂ ರೂಲ್ಸ್ ಇತ್ತಂದ್ರೆ ಅವಾಗ ಎಲ್ಲನೂ ಬಿಟ್ಟು ಆ ಕೆಲಸ ಅಂತೇಳಿ ಎದ್ದು ಹೇಳ್ತೀವಿ. ಬಟ್ ನಿಮ್ಗೆ ಅದು 9 ಗಂಟೆಗೆ ಹಂಗೆ ಕರೆದಿಲ್ಲ, 10 ಗಂಟೆಗೆ ಕರೆದಿಲ್ಲ ಅಂತ ಹೇಳಿದ್ರೆ ನಾವು ನಮ್ಗೆ ಎಕ್ಸ್ಕ್ಯೂಸಸ್ ಕೊಡ್ಕೊಂಡು ಕುಂದಿರ್ತೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಕೊಂಡ್ಬಿಡು, ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಕೊಂಡು ಬಿಡು ಅಂಥೇಳಿ. ಬಟ್ ಈ ಟೈಮು ನೀವು ಆ ಥರ ವೇಸ್ಟ್ ಮಾಡೋ ಬದಲಿ ಬೆಳಗ್ಗೆ ಜಿಮ್ ಆದರೂ ಹೋಗ್ರಿ, ಅಲ್ಲಿ ನಿಮ್ಗೊಂದು ಸೆಲ್ಫ್ ಗ್ರೋತ್ ಆದರೂ ಆಗ್ತೈತಿ. ಇಲ್ಲಾಂದ್ರೆ ಏನಾದರೂ ನಿಮ್ಮ ಬಿಸ್ನೆಸ್ ಮೇಲೆಲ್ಲ ವರ್ಕ್ ಮಾಡಿರಿ, ವರ್ಕ್ ಮಾಡಿರಿ, ಅದು ನಿಮಗೆ ಸ್ವಲ್ಪ ಬೆಟರ್ ಆಗಿ ಹೆಲ್ಪ್ ಮಾಡ್ತೈತಿ. ಇಷ್ಟು ದಿನ ಮೈಸೂರು ಸ್ಯಾಂಡಲ್ ಸೋಪ್ನ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೋತಿದ್ದೆ. ಬಟ್ ಒಂದು ಸ್ವಲ್ಪ ವೀಕ್ಸಿಂದ ಒಂದು ಕಂಪ್ನಿಯವ್ರು ಅಪ್ರೋಚ್ ಮಾಡಿ ಅವ್ರದ್ದು ಕ್ರೀಮ್ಸು, ಸನ್ಸ್ಕ್ರೀನು, ಸೀರಮ್ಸ್ ಏನೇನೋ ಕಳಿಸ್ಯಾರ. ಸೊ ಅವನು ನಾನು ಟ್ರೈ ಮಾಡಂತೀನಿ. ಲೈಕ್ ಒಂದು ಸ್ವಲ್ಪ ಬೆಟರ್ ಅನ್ಸಾತೈತಿ. ನೋಡೋಣ ಲಾಂಗ್ ಟರ್ಮ್ನ ಹೆಂಗೆ ರಿಸಲ್ಟ್ ಬರ್ತೈತಿ ಏನಂತ ಚೆಕ್ ಮಾಡಬೇಕು. ಬಟ್ ಇಷ್ಟು ದಿನಗಳು ನೋಡಿದಲ್ಲ, ದ ರಿಸಲ್ಟ್ ಈಸ್ ಗುಡ್. ಬಟ್ ಮೈಗೆಲ್ಲ ಮೈಸೂರು ಸ್ಯಾಂಡಲ್ ಸೋಪನ್ನು ಹಚ್ಚೋದು ಇನ್ನು ಮಟ. ಆ್ಯಂಡ್ ಯಾವಾಗ್ಲೂ ವಾಶ್ ಮಾಡ್ಕೋತೀರಿ ಅಂತ ಹೇಳಿದ್ರೆ ಸರ್ಕ್ಯುಲರ್ ಮೋಷನ್ ಒಳಗೆ ವಾಶ್ ಮಾಡ್ತಿರ್ಬೇಕು. ಹಿಂಗೆ ಗಸ ತಿಕ್ಕಾಕ ಅದು ನಿಮ್ದು ಏನಂತಾರೆ ಅದಕ್ಕೆ ಬಟ್ಟಿಗೆ ಹಚ್ಚೋ ಸೋಪು ಅಲ್ಲ. ನಿಮ್ಮ ಸ್ಕಿನ್ ಸಾಫ್ಟ್ ಆಗಿರ್ತೈತಿ. ಓಕೆ, ದಿಸ್ ಈಸ್ ಹೌ ಮೈ ಸ್ಕಿನ್ ಲುಕ್ಸ್. ಏನು ಕ್ರೀಮ್ ಇಲ್ಲ, ಈ ಜಸ್ಟರ ಮುಖ ತಗೊಂಬಂದೆ, ನೀನು ಗಿಲ್ಟ್ರು ಹಾಕಿಲ್ಲ. ನನ್ನ ಸ್ಕಿನ್ ಈ ಥರ ಇರಲಿಲ್ಲ, ನನ್ನ ಸ್ವಲ್ಪ ಡಾರ್ಕ್ ಇತ್ತು, ಟ್ಯಾಂಡ್ ಇತ್ತು. ಬಟ್ ಇದು ಬೆಟರ್ ಆಗಿದ್ದಕ್ಕೆ ರೀಸನ್ನು ಒಂದು ಚಲೋ ಡಯಟ್, ರೆಗ್ಯುಲರ್ ಆಗಿ ವರ್ಕೌಟ್ ಮಾಡೋದು, ಆ್ಯಂಡ್ ಲೈಕ್ ಪ್ರಾಪರ್ ನ್ಯೂಟ್ರಿಯೆಂಟ್ಸು, ಹೈಡ್ರೇಷನ್ ಎಲ್ಲ ನಿಮ್ಗೆ ಸಿಕ್ತು. ವಾಟರ್ ಇಂಟೇಕ್ ನಿಮ್ಗೆ ಚಲೋ ಇತ್ತಂದ್ರೆ ನಿಮ್ಮದು ಸ್ಕಿನ್ ಬೆಟರ್ ಆಗ್ತೈತಿ. ಇವೇನು ಕ್ರೀಮ್ಸು, ಸೀರಮ್ಸು ಇವೆಲ್ಲ ಹಿಂಗೆ ಬರ್ತಾವಲ್ಲ, ಇವು ಜಸ್ಟ್ ಒಂದು ಸ್ವಲ್ಪ ನಿಮ್ಗೆ ಹೆಲ್ಪ್ ಮಾಡ್ತಾವೆ ಇನ್ನೂ ಇಂಪ್ರೂವ್ ಆಗಕ್ಕೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಕಿನ್ ಮೇಲೆ ಏನಾದರೂ ಡೆಡ್ ಸ್ಕಿನ್ಸ್ ಇದ್ರೆ ಅದನ್ನು ತೆಗ್ಯಾಕೆ, ಲೈಕ್ ಆ ಥರ ನಿಮ್ಗೆ ಹೆಲ್ಪ್ ಮಾಡ್ತಾವೆ. ಆ್ಯಂಡ್ ಸನ್ಸ್ಕ್ರೀನ್ ಯೂಸ್ ಮಾಡಿದರೆ ಬಿಸಿಲಾಗಿ ನಿಮ್ಗೆ ಪ್ರೊಟೆಕ್ಷನ್ ಸಿಗ್ತೈತಿ. ಹಂಗಂತೇಳಿ ಕ್ರೀಮ್ಸ್ ಯೂಸ್ ಮಾಡ್ತಾವೆ. ಬಟ್ ಫಂಡಮೆಂಟಲ್ಸ್ ನಿಮ್ದು ಯಾವಾಗಲೂ ಕ್ಲಿಯರ್ ಆಗಿರ್ಬೇಕು. ಲೈಕ್ ಅಂದೆಲ್ಲ ಡಯಟು, ಟ್ರೈನಿಂಗು, ಹೈಡ್ರೇಷನ್ನು ಇವೆಲ್ಲ ಸರಿ ಇದ್ದು, ನಿಮ್ಮದು ಸ್ಲೀಪು ಸರಿ ಇತ್ತಂದ್ರೆ ನಿಮ್ಮದು ಕ್ವಾಲಿಟಿ ಆಫ್ ಸ್ಕಿನ್ ಬೆಟರ್ ಆಗ್ತೈತಿ. ಪ್ರಾಪರ್ ಸ್ಕಿನ್ ಕೇರ್ ಬಗ್ಗೆ ನಾನು ನಿಮಗೆ ಇನ್ನೊಂದು ವಿಡಿಯೋದಾಗೆಲ್ಲ ಹೇಳ್ತೀನಂತ. ಈ ವಿಡಿಯೋ ಡೇ 1 ಆಫ್ ಮೈ 365 ಡೇಸ್ ಚಾಲೆಂಜ್. ಅದಕ್ಕಿಂತ ಮುಂಚೆ ನಾನು ಯಾರಂತ ನಿಮ್ಗೆ ಗೊತ್ತಿರಬೇಕು. ನಾನು ಬೈ ಡಿಗ್ರಿ ಒಬ್ಬ ಸಿವಿಲ್ ಇಂಜಿನಿಯರ್. ಬಟ್ ನಾನು ಡಿಪ್ಲೊಮಾ ಇನ್ ನ್ಯೂಟ್ರಿಷನ್ ಆ್ಯಂಡ್ ಫಿಟ್ನೆಸ್ಸನ್ನು ಮಾಡಿ 2021 ಇಂದ ಫಿಟ್ನೆಸ್ ಕೋಚಿಂಗ್ನ ನಡೆಸ್ಕೊಂತ ಬಂದೀನಿ. ಸೊ ಅಲ್ಲಿಂದ ಇಲ್ಲಿ ಮಟ್ಟ ಒಂದು ಅರೌಂಡ್ 1000 ಮಂದಿಗಾದರೂ ನಾನು ಟ್ರಾನ್ಸ್ಫಾರ್ಮ್ ಮಾಡೀನಿ, ಕೋಚ್ ಮಾಡೀನಿ. ಈ ಡ್ಯೂರೇಷನ್ ಹೆಂಗಿತ್ತು ಅಂತ ಹೇಳಿದ್ರೆ, ಲೈಕ್ ನಾನು ನನ್ನ ಓನ್ ಜರ್ನಿನೂ ಮಾಡಂತಿದ್ದೆ. ಲೈಕ್ ನಾ ಭಾಳ ತೆಳ್ಳಗಿದ್ದೆ ಮೊದಲು, ಭಾಳ ತೆಳ್ಳಗಿದ್ದೆ. ಅಲ್ಲಿಂದ ಲೀನ್ ಫಿಸಿಕ್ ಬಿಲ್ಡ್ ಮಾಡೋ ನನ್ನ ಜರ್ನಿ. ಆ್ಯಂಡ್ ನನ್ನ ಕ್ಲೈಂಟ್ಸ್ ಏನಿರ್ತಾರಲ್ಲ, ಲೈಕ್ ಫ್ಯಾಟ್ ಲಾಸ್ ಮಾಡಕ್ಕೆ ಬಂದಿರೋರು, ಮಸಲ್ ಗೇನ್ ಮಾಡಕ್ಕಂತ ಬಂದಿರೋರು, ಎಲ್ಲರಿಗೂ ಅವ್ರ ಜರ್ನಿದಾಗ ನಾನು ಹೆಲ್ಪ್ ಮಾಡೀನಿ. ಸೊ ಈ 365 ಡೇಸ್ ಚಾಲೆಂಜ್ ಒಳಗೆ ನಾನು ಮಂದಿ ಏನು ಅನ್ಕೊಂಡಿರ್ತಾರಲ್ಲ, ನಮ್ಮ ಕಡೆ ಇದು ಸಾಧ್ಯನೇ ಇಲ್ಲ, ನಾವು ಮಿಡಲ್ ಕ್ಲಾಸ್ ಮಂದಿ ಹಿಂಗೆ ವಿಚಾರ ಮಾಡಬೇಕು, ಇದೆಲ್ಲ ದೊಡ್ಡವರಷ್ಟೇ ಮಾಡೋದು. ಸೊ ಈ ಥರ ಥಾಟು ಮೈಂಡ್ ಸೆಟ್ ಇದ್ದದನ್ನೆಲ್ಲ ನಾನು ಚೇಂಜ್ ಮಾಡ್ತೀನಿ. ನನ್ನ ಕಡೆ ಇದು ಆಗಲ್ಲ ಅಂದ್ರೆ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಂಗೆ ಭಾಳಷ್ಟು ಫೀಲ್ಡ್ಸ್ ಒಳಗೆ ಇಂಟ್ರೆಸ್ಟ್ ಐತಿ. ಫಾರ್ ಎಕ್ಸಾಂಪಲ್, ಮಾಡಲಿಂಗ್ ಒಳಗೆ ಇಂಟ್ರೆಸ್ಟ್ ಐತಿ, ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋ ಇಂಟ್ರೆಸ್ಟ್ ಐತಿ, ಆ್ಯಕ್ಟಿಂಗ್ ಮಾಡಿ. ಲೈಕ್ ಏನು ಗೊತ್ತಾ, ಇವೆಲ್ಲ ಮಾಡಿದ್ರಿ ಅಂದ್ರೆ ನಿಮ್ದು ಏನಾದರೂ ಕ್ಲಿಕ್ ಆತಂದ್ರೆ ನಿಮ್ಮದು ಫುಲ್ ಫ್ಯಾಮ್ಲಿ ಜನರೇಷನ್ ಚೇಂಜ್ ಆಗಿಬಿಡ್ತೈತಿ. ಸೊ ಅಂಥ ಪೊಟೆನ್ಷಿಯಲ್ ಇದ್ರಾಗಿದ್ದಾಗ ನಂಗೆ ಪಾಲಿಟಿಕ್ಸ್ ಒಳಗೂ ಇಂಟ್ರೆಸ್ಟ್ ಐತಿ. ಆದರೆ ದಟ್ ಈಸ್ ಅ ಹೋಲ್ ಡಿಫ್ರೆಂಟ್ ಫೀಲ್ಡ್. ಬಟ್ ಎಲ್ಲ ಟ್ರೈ ಮಾಡೋಣಂತ. ಸೊ ಈ ಜರ್ನಿ ಒಳಗೆ ಅದ್ರ ಜೊತೆಗೆ ನಿಮ್ಗೆ ಫಿಟ್ನೆಸ್ ರಿಲೇಟೆಡ್ ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಅದನ್ನೆಲ್ಲನೂ ಶೇರ್ ಮಾಡ್ತೀನಿ. ಯಾಕಂದ್ರೆ ಭಾಳ ಮಂದಿಗೆ ಡಯಟ್ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ, ವರ್ಕೌಟ್ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ, ತಾವು ಅನ್ಹೆಲ್ದಿ ಅದಾರ ಅನ್ನೋದೇ ಗೊತ್ತಿಲ್ಲ. ಸೊ ಅದನ್ನು ಈ ಸೀರೀಸ್ ಒಳಗೆ ನಾವು ಅಡ್ರೆಸ್ ಮಾಡೋಣ. ಬೇಸಿಕ್ ಟು ಬೇಸಿಕ್ ಅಂತ ಹಿಡಿದು ಎಲ್ಲಾನು ನಾನು ಶೇರ್ ಮಾಡ್ತೀನಿ.
ಇನ್ಸ್ಟಾಗ್ರಾಮ್ ಒಳಗೆ ಇಷ್ಟು ದಿನದಿಂದ ಶೇರ್ ಮಾಡ್ಕೊತಿದ್ದೆ, ಅರೌಂಡ್ 22,000 ಫಾಲೋವರ್ಸ್ ಏನೋ ಆಗ್ಯಾರ. ಬಟ್ ಇನ್ಸ್ಟಾಗ್ರಾಮ್ ಒಳಗೆ ಇಷ್ಟು ಲಾಂಗ್ ಫಾರ್ಮ್ ಕಂಟೆಂಟ್ ನನಗೆ ಹಾಕೋಕ್ಕಾಗೋದಿಲ್ಲ. ಸೊ ಅದ್ರ ಸಂಬಂಧ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಲ್ಲೇ ಹಾಕಾಕ ನನ್ನ ಪ್ರಯತ್ನ. ಸೊ ನೀವು ನಂಗೆ ಇಲ್ಲೇ ಸಪೋರ್ಟ್ ಮಾಡಿರಿ. ನಿಮ್ಮ ಆಶೀರ್ವಾದ ಹೆಂಗೆ ಇನ್ಸ್ಟಾಗ್ರಾಮ್ ಮೇಲೆ ನನ್ನ ಮೇಲೆ ಇತ್ತಲ್ಲ, ನಿಮ್ಮ ಪ್ರೀತಿ ಹೆಂಗೆ ನನ್ನ ಮೇಲೆ ಅಲ್ಲಿತ್ತಲ್ಲ, ಅದೇ ಪ್ರೀತಿನ ಯೂಟ್ಯೂಬಲ್ಲೂ ತೋರಿಸ್ರಿ ಅಂತ ಕೇಳ್ಕೊತೀನಿ. ಲೆಟ್ಸ್ ಸ್ಟಾರ್ಟ್ ಅವರ್ 365 days ಚಾಲೆಂಜ್ ದೆನ್.